ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ನಾನು ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ, ಸಾಮಾಜಿಕ ಕಳಕಳಿ ಉಳ್ಳವನಾಗಿದ್ದೀನಿ ಹಾಗೂ ಸಾಮಾಜಿಕ ಚಿಂತಕನಾಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ದುಂಬಿ ಗಿಡದ ಪಕ್ಕದಲ್ಲಿದ್ದೀವಿ. ಈ ದುಂಬಿ ಗಿಡ ತಾವು ನೋಡ್ಬೋದು, ಈ ಥರ ಬಿಳಿ ಬಣ್ಣದ ಹೂ ಬರ್ತದೆ. ಆದರೆ ಇದು ಸರ್ಪಸುತ್ತಿಗೂ ಕೂಡ ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಸರ್ಪಸುತ್ತಿ ಯಾರಾಗ್ತದೆ ಆವಾಗ. ಮತ್ತು ಇದು ಈಶ್ವರನಿಗೆ ಪ್ರಿಯವಾದಂಥ ಒಂದು ಗಿಡ. ಮತ್ತೇನೆಂದರೆ, ಇದರಿಂದ ಈ ಗಿಡಕ್ಕೆ ಕಲಿಯುಗ ಅಂತ್ಯ ಆಗಬೇಕಾದ್ರೆ ಈ ಗಿಡಕ್ಕೂ ಕೂಡ ಏಣಿಯಾಗಿ 10 ಚಿಕ್ಕದಾಗ್ತಾನಂತೆ ಮನುಷ್ಯ. ಆವಾಗ ಕಲಿಯುಗದ ಅಂತ್ಯ ಅಂತ ಉಲ್ಲೇಖದಲ್ಲಿ ಹೇಳಿದೆ, ಹಿಂದೂ ಉಲ್ಲೇಖದಲ್ಲಿ. ಯಾಕಂದರೆ ಈ ಗಿಡಕ್ಕೆ, ದುಂಬಿ ಗಿಡಕ್ಕೆ ಏಣಿಯಾಗಿ 10 ಚಿಕ್ಕದಾದ ನಂತರ ಅದು ಕಲಿಯುಗದ ಅಂತ್ಯ ಅಂತ ಹೇಳ್ತಾರೆ. ಮತ್ತೇನಂದರೆ, ಇದು ಸರ್ಪಸುತ್ತಕ್ಕೂ ಕೂಡ ರಾಮಬಾಣವಾಗಿ ಕೆಲಸ ಮಾಡ್ತದೆ ಮತ್ತು ಈಶ್ವರನಿಗೂ ಕೂಡ ಪ್ರಿಯವಾದದ್ದು. ಮತ್ತು ಇದು ಕೂಡ ಕೆಲವೊಂದು ಇದಕ್ಕೆ ಏನು ಅಂದರೆ ಒಳ್ಳೆಯ ಆಯುರ್ವೇದಿಕ್ ಗುಣಾಂಶಗಳು ಕೂಡ ಇದೆ. ಈಗ ತಾವು ಈ ಗಿಡವನ್ನು ನೋಡ್ಬೋದು. ಇದು ಬೇಸಿಗೆಗಾಲ ಸಮಯದಲ್ಲಿ ಗದ್ದೆಯ ಭಾಗದಲ್ಲಿ ಹೆಚ್ಚಿನದಾಗಿ ಸಿಗ್ತದೆ. ಇದು ಒಂದು ಬಿಳಿ ಹೂ ಕೂಡ ಆಗ್ತದೆ ಇದಕ್ಕೆ, ಅದನ್ನು ನೋಡ್ಬೋದು. ಇದರಿಂದ ಎಲ್ಲ ರೋಗಗಳು ಮೊದಲು ಹಳೆಯ ಕಾಲದಲ್ಲಿ ಈಗಾಗಲೇ ರೋಗಕ್ಕೆಲ್ಲ ಇದೇ ಥರ ರೀತಿಯಲ್ಲಿ ಮದ್ದನ್ನು ಬಳಸ್ತಾ ಇದ್ರು. ಈಗಾಗಲೇ ಹೈಟೆಕ್ ಯುಗಕ್ಕೆ ಮಾರು ಹೋಗೋದ್ರಿಂದ ಈಗ ಕೆಲವ್ರದ್ದು ಆಯುಷ್ ಎಲ್ಲ ಭಾಳ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಎಲ್ಲದಕ್ಕೂ ಇಂಗ್ಲೀಷ್ ಮೆಡಿಸಿನ್ ಮೇಲೆ ಡಿಪೆಂಡ್ ಇದ್ದಾರೆ. ಮೊದಲೇ ಆಗಿತ್ತು. ಯಾಕಂದರೆ ಈ ಇಂಗ್ಲೀಷ್ ಮೆಡಿಸಿನ್ ಮೇಲೆ ಡಿಪೆಂಡ್ ಇದ್ರೂ ಕೂಡ ಕೆಲವೊಂದು ಇಂಗ್ಲೀಷ್ ಮೆಡಿಸಿನಿಂದ ಆಗದಿರುವುದಲ್ಲ, ಆಯುರ್ವೇದ ಮಾಡ್ತದೆ. ಯಾಕಂದರೆ ಆಯುರ್ವೇದದಲ್ಲಿ ಎಲ್ಲ ಇದಕ್ಕೂ ಔಷಧಕ್ಕೂ ಆಯುರ್ವೇದದಲ್ಲಿ ಇದು ಎಲ್ಲ ರೋಗಕ್ಕೂ ಔಷಧ ಆಯುರ್ವೇದದಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇದರಿಂದ ಸರ್ಪಸುತ್ತು ಕೂಡ ಹೋಗ್ತದೆ. ಮತ್ತೇನೆಂದರೆ, ನಿಮ್ದು ಇದು ಈಶ್ವರನಿಗೂ ಪ್ರಿಯವಾದದ್ದು ಮತ್ತು ಕಲಿಯುಗದ ಅಂತ್ಯ ಈ ಗಿಡದಿಂದನೇ ಅಂತ ಉಲ್ಲೇಖದಲ್ಲಿ ಹೇಳಿರುತ್ತಾರೆ.